ಮಹಿಮೆಯುಂಟಾಗಲಿ. परमेश्वर की महिमा हो। ಮತ್ತೊಮ್ಮೆ ಈ ವಿಧವಾದ ರೀತಿಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದು ದೇವರ ವಾಕ್ಯವನ್ನು ಕೇಳುವಂತೆ ಕರ್ತನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. परमेश्वर ने फिर से हम सबको इकट्ठा कर कर परमेश्वर का वचन सुनने के लिए समय लिया, इसके लिए परमेश्वर को धन्यवाद करते हैं। ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಇದುವರೆಗೂ ಆತನು ಕಾಯುತ್ತಾ ಬಂದಿದ್ದಕ್ಕಾಗಿ ಆತನಿಗೆ ವಂದನೆ ಸಲ್ಲಿಸೋಣ. उसके करुणा के अनुसार अब तक हमको संभाला है, इसके लिए परमेश्वर को धन्यवाद करते हैं। ಕೆಲವು ಕ್ಷಣಗಳ ಕಾಲ ನಾವು ದೇವರ ವಾಕ್ಯದ ಕಡೆಗೆ ಹೋಗುವರಾಗಿರೋಣ. हम कुछ समय में परमेश्वर के वचन को सुनेंगे। ಆತನ ವಾಕ್ಯ ಸಜೀವವಾದದ್ದು, उसका परमेश्वर का वचन जीवित है, ಅದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. वो बहुत कत्ती के समान चूर है। ಅದರಿಂದ ಅದು ನಮ್ಮ ಜೀವಿತವನ್ನ ಸರಿಪಡಿಸುವಂತದ್ದಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. परमेश्वर का वचन कहता है वो हमारा जीवन अच्छाई के मार्ग पर चलाता है। ನಾವು ಈ ರೀತಿಯಾಗಿ ಕೂಡಿ ಬರುವಂತಹ ವಾಕ್ಯವನ್ನು ಕೇಳುವಂತ ಬಹಳ ಮುಖ್ಯವಾದ ಉದ್ದೇಶ, हम इस तरह बैठकर परमेश्वर का वचन सुनना मुख्य कारण ये है, ಹೇಗಾದರೂ ನಮ್ಮ ಜೀವಿತ ಕ್ರಿಸ್ತನ ಹಾಗೆ ನಾವು ಬದಲಾಗುವರಾಗಿರಬೇಕೆಂಬ ಒಂದೇ ಒಂದು ಉದ್ದೇಶ. कैसा भी कर कर परमेश्वर यीशु मसीह का जो जीवन था उसी तरह हमारा जीवन बनना चाहिए। ಆ ಉದ್ದೇಶಕ್ಕಾಗಿ ಆತನು ತನ್ನ ವಾಕ್ಯಗಳನ್ನು ಆತನು ಕೊಡುವ ಆತನಾಗಿದ್ದಾನೆ. उस उद्देश्य के लिए परमेश्वर यीशु मसीह उस वचन को हमारे जीवन में देता है। ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. वचन सुनने से पहले हम सब लोग प्रार्थना करेंगे, ಕರ್ತನು ತಾನೇ ಮಾತನಾಡುವಂತೆ परमेश्वर खुद बात करेगा। ನಮ್ಮ ಹೃದಯಗಳನ್ನು ತೆರೆದುಕೊಡುವರಾಗಿರೋಣ. हमारा हृदय खोल देंगे, ಬರೀ ಕೇಳುವವರಾಗಿರದೆ केवल सुनने वाले नहीं, ಆ ವಾಕ್ಯಗಳಿಗೆ ಅನುಸಾರವಾದಂತೆ ನಾವು ನಡೆದುಕೊಳ್ಳುವಂತೆ उस वचन के द्वारा हम उसके द्वारा चलने के लिए हम अपने आप को परमेश्वर को हाथ में सौंप देंगे। ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. हम आंखें बंद कर प्रार्थना करेंगे। ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, महापवित्र परमेश्वर पिता, ನಿನ್ನ ಮಗನಾದ ಯೇಸುವಿನ ಪವಿತ್ರವಾದ ನಾಮದಲ್ಲಿ ನಮಗೆ ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ. तेरे बेटे के नाम से पवित्र उद्धार हमको दिया है, इसके लिए धन्यवाद। ಕಡೆ ದಿವಸಗಳಲ್ಲಿ ನಮ್ಮ ಮಗನ ಮೂಲಕವಾಗಿ ಮಾತನಾಡುತ್ತೆಂಬುದಾಗಿ ವಾಗ್ದಾನ ಮಾಡಿದಾತ ದೇವರು, परमेश्वर पिता आखिरी के दिन में तुम्हारे बेटे के द्वारा हमसे बात करता है, जैसे कि तेरा वाग्दान दिया है परमेश्वर। ಸ್ವಾಮಿ, ರೊಟ್ಟಿಗೆ ಸಮಾನವಾಗುತ್ತನ್ನ ವಾಕ್ಯವನ್ನು ದೇವರ ಸೇವಿಸುವುದಕ್ಕಾಗಿ ನಿನ್ನ ಬಳಿಗೆ ಬಂದವರಾಗಿದ್ದೇವೆ. रोटी के समान तेरे वचन को सुनने के लिए तेरे पास आए हैं प्रभु जी। ನನ್ನೊಂದಿಗೆ ನೀನು ಮಾತನಾಡು. तू हमसे बात कर। ಕರ್ತನೇ, ನಮ್ಮ ಆತ್ಮಿಕ ಕಣ್ಣುಗಳನ್ನು ಮನೋನೇತ್ರವನ್ನು ತೆರೆಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. परमेश्वर पिता हमारे आत्मिक आंखें खोलने के लिए तो मदद करना। ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. इस वचन को जितने भी लोग सुनते हैं उस सबको अपने आशीष कर प्रभु। ಎಲ್ಲಾ ಮಹಿಮೆ ನಿನಗಾಗಲಿ. सारी महिमा आपको हो। ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ತಂದೆ. यीशु मसीह के नाम से प्रार्थना कर कर मांगते हैं प्रभु। ಆಮೆನ್. आमीन। ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರ ವಾಕ್ಯದ ಕಡೆಗೆ ಹೋಗುವರಾಗೋಣ. हम सब लोग परमेश्वर वचन को सुनेंगे। ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ पहली कोरिन्थ की किताब 6ನೇ ಅಧ್ಯಾಯ 6 की 6 अध्याय। ಅಪೊಸ್ತಲನಾದಂತ ಪೌಲನು ಕೊರಿಂಥದಲ್ಲಿರುವ ಸಭೆಯ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ। यहाँ पर अपोस्तल पौल कोरिन्थ के लोगों को बात करता है। ಹಾಗಿರುವಾಗ ಇವತ್ತು ನಮ್ಮೊಂದಿಗೆ ಮಾತಾಡುವಂತದ್ದಾಗಿದೆ। ओ हमसे बात करने वाला है। ನಮ್ಮ ಹೃದಯಗಳನ್ನು ತೆರೆದುಕೊಡುವರಾಗಿರೋಣ। हम हमारा हृदय खोल देंगे। ಮೊದಲನೇ ಪೌಲನು ಬರೆದಂತ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, जो पौलुस ने लिखा हुआ पहली कोरिन्थ की किताब 6ನೇ ಅಧ್ಯಾಯ 6 अध्याय 12ನೇ ವಾಕ್ಯದಿಂದ 12 से हम पढ़ेंगे। 16ನೇ ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ। हम पढ़ेंगे 16 तक पढ़ेंगे। 12ನೇ ವಾಕ್ಯದಿಂದ ನಾನು ಓದ್ತೀನಿ, 16 12 से जब हम पढ़ते हैं ನಂತರವಾಗಿ ನಾವು ಹಿಂದಿಯಲ್ಲಿ ಓದುವರಾಗೋಣ। हम पहले हिंदी में पढ़ेंगे। ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿರಿದೆ. ಕರ್ತನು ದೇಹಕ್ಕೋಸ್ಕರವಾಗಿದ್ದಾನೆ. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದು, ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದನೆಂದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು
ಒಂದೇ ಶರೀರವಾಗಿರುವರೆಂದು ದೇವರು ಹೇಳುತ್ತಾನಲ್ಲ. सब वस्तुओं में मेरे लिए उचित है, परंतु सब वस्तु लाभ की नहीं। सब वस्तु मेरे लिए उचित है, परंतु मैं किसी बात के अधीन न होऊंगा। भोजन पेट के लिए है और पेट भोजन के लिए है, परंतु परमेश्वर इसको और उसको दोनों को नष्ट करेगा। परंतु देह व्यभिचार के लिए नहीं, वरना प्रभु के लिए है और प्रभु देह के लिए है। परमेश्वर ने अपनी सामर्थ्य से प्रभु को जिलाया और हमें भी जिलाएगा। क्या तुम नहीं जानते कि तुम्हारा देह मसीह के अंग है? तो क्या मैं मसीह के अंग को लेकर उन्हें वेश्या के अंग बनाऊं? कदापि नहीं। क्या तुम नहीं जानते कि जो कोई वेश्या से संगति करता है वह उसके साथ एक तन हो जाता है, क्योंकि लिखा है वो दोनों एक तन होंगे। ಆಮೆನ್. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೊರಿಂಥದಲ್ಲಿದ್ದ ಸಭೆ ಜನರಿಗೆ ಈ ರೀತಿಯಾಗಿ ಆತನು ಬರೆಯುವನಾಗಿದ್ದಾನೆ. यहाँ पर अपोस्तल पौलुस कोरिन्थ के लोगों को कहता है, ಅಲ್ಲಿ ಕೊರಿಂಥದಲ್ಲಿದ್ದ ಜನರ ವಿಷಯದ ಕುರಿತಾಗಿ ಅವರಿಗೆ ಎಚ್ಚರಿಕೆ ಕೊಡುವುದಕ್ಕಾಗಿ जहाँ पर लोग थे उनको चेतावनी देने के लिए कहता है, ನಿಮ್ಮ ದೇಹ ದೇವರ ಆಲಯವಾಗಿದೆ, तुम्हारा जो शरीर है परमेश्वर का अंग है, ಅದರಿಂದ ಅದನ್ನು ನೀವು ಕೆಡಿಸಿಕೊಳ್ಳುವರಾಗಿರಬೇಡಿರಿ, उसको तुम गलत ढंग से नहीं उपयोग करना। ಪೌಲನು 12ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, 12वें आयत में कहता है, ಎಲ್ಲವನ್ನೂ ಮಾಡಲಿಕ್ಕೆ ನಮಗೆ ಸ್ವತಂತ್ರತೆ ಇದೆ, सब करने के लिए हमको स्वतंत्रता है, ಆದ್ರೆ ಎಲ್ಲವೂ ಕೂಡ ಒಳ್ಳೆಯದಲ್ಲ, मगर सब अच्छा नहीं है। ಆಮೆನ್, ಹಲ್ಲೆಲೂಯಾ, हालेलुया। ಈ ಲೋಕದಲ್ಲಿ ನಾವು ಏನೆಲ್ಲ ಕೆಲಸ ಮಾಡಬಹುದು, इस जगत में हम जो कुछ भी काम कर सकते हैं, ನಮಗೆ ಸ್ವಾತಂತ್ರ್ಯ ಇದೆ, हमको स्वतंत्र है, ಆದ್ರೆ ಎಲ್ಲವೂ ಕೂಡ ಒಳ್ಳೆಯದಲ್ಲ, ವಿಹಿತವಲ್ಲ, मगर सब कुछ सही नहीं है। ಎಲ್ಲಾ ಕಾರ್ಯವನ್ನು ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, सब कार्य करने के लिए मुझे उचित है, ಆದ್ರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ, मगर सब काम करने के लिए लाभ नहीं है। ಪೌಲ್ ಹೇಳ್ತಾ ಇದ್ದಾನೆ, ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. पौलुस कहता है, मैं ऐसा कौन सा बातों में अंदर नहीं होऊंगा। ಯಾಕಂದ್ರೆ ಅಪೊಸ್ತಲನಾದಂತ ಪೌಲನು ತನ್ನ ದೇಹವನ್ನ ಕ್ರಿಸ್ತನ ದೇಹವಾಗಿ ಸಮರ್ಪಣೆ ಮಾಡಿಕೊಂಡವನಾಗಿದ್ದಾನೆ. क्योंकि अपोस्तल पौलुस अपना शरीर को यीशु मसीह को दे दिया है। ಈ ಲೋಕದಲ್ಲಿ ಯಾವ ರೀತಿಲಾದ್ರೂ ಕೂಡ ನನ್ನ ಜೀವನ ದಿನಗಳನ್ನು ಕಳೆಯಬಹುದು, इस संसार में हमारा जीवन कैसा भी बिताएंगे, ಆದ್ರೆ ಎಲ್ಲೋ ಒಳ್ಳೆಯದಲ್ಲ, मगर सब ठीक नहीं है। ಆದ್ರೆ ಒಂದು ಒಳ್ಳೆ ಕೆಲಸಕ್ಕೋಸ್ಕರವಾಗಿ मगर एक अच्छा कार्य के लिए ನನ್ನ ಜೀವಿತವನ್ನ हमारा जीवन ನಾನು ಸಮರ್ಪಣೆ ಮಾಡಿದ್ದೀನಿ, हम समर्पित करना है। ಅದನ್ನೇ ಅಪೊಸ್ತಲನಾದಂತ ಪೌಲ್ ಹೇಳ್ತಾ ಇದ್ದಾನೆ. वही अपोस्तल पौलुस कहता ಆತನ है, ಮುಖ್ಯವಾದಂತ ಉದ್ದೇಶ उसका मुख्य उद्देश्य ನಮ್ಮ है ದೇಹವನ್ನು ಕೆಡಿಸಿಕೊಳ್ಳುವರಾಗಿರಬಾರದು ಎಂಬುದಾಗಿ. हमारा शरीर गलत ढंग से उपयोग नहीं करना, यही कहना चाहता था। ಆಹಾರ ಪದಾರ್ಥ ನಮಗೆ ಅವಶ್ಯಕತೆ ಇದೆ, खाने वाली चीज हमको जरूरत ಆದ್ರೆ है, ಆಹಾರಕ್ಕೋಸ್ಕರವಾಗಿ ಜೀವಿಸುವರಾಗಿರಬಾರದು. केवल खाना पीने के लिए ही जीवन नहीं जीना ನಮ್ಮ चाहिए। ದೇಹ ಕರ್ತನಿಗೋಸ್ಕರವಾಗಿದೆ. हमारा जो शरीर है परमेश्वर यीशु मसीह के लिए रहना चाहिए। ಆಮೆನ್, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಕರ್ತನು ದೇಹಕ್ಕೋಸ್ಕರವಾಗಿದ್ದಾನೆ, परमेश्वर शरीर के लिए है, ದೇವರು ನಮ್ಮೊಂದಿಗೆ ಆತನು ಇರುವಾತನಾಗಿದ್ದಾನೆ. परमेश्वर हमारे साथ रहने वाला है। ಅದರ ಅರ್ಥ इसका मतलब ನಮ್ಮ ದೇಹ हमारा जो शरीर है ಕ್ರಿಸ್ತನಿಗೆ ಪರಿಶುದ್ಧವಾಗಿರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. परमेश्वर की इच्छा ये है कि हमारा जो शरीर है यीशु मसीह के लिए पवित्र रहना चाहिए। ಹಾಗಿರುವಾಗ ಯಾವ ರೀತಿಯಾಗಿ ನಾವು हम ಪರಿಶುದ್ಧರಾಗಿರಬೇಕಿದೆ, किस तरह परिशुद्ध रहना चाहिए, ಹೇಗೆ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳುವರಾಗಿರಬೇಕಿದೆ, कैसा हमारा जीवन संभालना चाहिए, ಕ್ರಿಸ್ತನಿಗೂ ಮತ್ತು ನಮ್ಮ ದೇಹಕ್ಕೂ ಇರುವಂತ ಸಂಬಂಧ ಏನಾಗಿದೆ, यीशु मसीह को और हमारा शरीर को क्या संबंध है, ಯಾಕೆ ನನ್ನ ಜೀವಿತವನ್ನು ಯೇಸುವಿಗೆ ನಾನು ಸಮರ್ಪಣೆ ಮಾಡಬೇಕು, क्यों हमारा जो जीवन है परमेश्वर यीशु मसीह को समर्पित करना चाहिए। ಆಮೆನ್, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಅದರ ಕುರಿತಾಗಿ ನಾವು ಕ್ಲುಪ್ತವಾಗಿ ನಾವು ನೋಡಿಕೊಳ್ಳುವರಾಗಿರೋಣ. इसके बारे में हम थोड़ा से समय में देखेंगे। ದೇವರು ಅಬ್ರಹಾಮನನ್ನು ಕರೆದನು, परमेश्वर अब्राहम को बुलाया, ಅಬ್ರಹಾಮನ ಆಶೀರ್ವಾದ ಮಾಡಿದನು, अब्राहम को आशीषित किया, ಆತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. उसके साथ एक नया करार बनाया, ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸುತ್ತೇನೆ, मैं तेरी संतति को आशीष बनाता हूँ। ಆದರೆ 400 ವರ್ಷಗಳ ಕಾಲ ಆ ಸಮಯದಲ್ಲಿ ಕೆಲವು ವರ್ಷಗಳ ಕಾಲ ಅವರು ಐಗುಪ್ತ ದೇಶದಲ್ಲಿ ಸೆರೆಯಾಗಿರ್ತಾರೆ, मगर कुछ दिनों के लिए वो लोग बंदी में जाएंगे, ದಾಸರಾಗಿ ದಿನಗಳನ್ನು ಕಳೆಯುವರಾಗಿದ್ದಾರೆ. दास के समान जीवन बिताएंगे। ಅಲ್ಲಿಂದ ನಾನು ಅವರನ್ನು ಬಿಡಿಸ್ತೀನಿ, वहां से मैं उनको निकालूंगा, ಅಲ್ಲಿಂದ ಅವರನ್ನು ಬಿಡಿಸಿ वहां से उनको छुटकारा देकर
ಹಾಲು ಮತ್ತು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ನಾನು ನಿನ್ನ ಸಂತತಿ ನಡೆಸ್ತೀನಿ. तुम्हारे संतान को दूध और मध रहने वाले वो शहरों में तुम्हारे संतान को बिठाऊंगा। ದೇವರು ಅಬ್ರಹಾಮನ ಆರಂಭದಲ್ಲಿ ದೇವರು ಕರೆದನು. परमेश्वर अब्राहम को पहले ही बुलाया है। ಮುಂದಾಗುವಂತ ಸಂಗತಿಗಳನ್ನು ತಿಳಿಸಿದನು. आगे जो होने वाली चीजें है उसके बारे में परमेश्वर अब्राहम को बताया। ಅದೇ ಪ್ರಕಾರವಾಗಿ उसी तरह ಅಬ್ರಹಾಮನ ಸಂತತಿ, अब्राहम की संतति ಅಂದ್ರೆ ಇಸ್ರಾಯೇಲ್ ಸಂತತಿ, मतलब इस्राएल के लोग ಐಗುಪ್ತ ದೇಶದಲ್ಲಿ ಬೆಳೆಯುತ್ತಾ ಬಂದಿತು. ऐगुप्त देश में बढ़ते हुए आए थे। ಅವರ ಸಂಖ್ಯೆ ಹೆಚ್ಚಾಗ್ತಿರುವಾಗ उनकी संख्या बढ़ने लगी। ದೇವರವರನ್ನು ಬಿಡಿಸುವುದಕ್ಕಾಗಿ ಯೋಜನೆ ಮಾಡಿದನು. परमेश्वर उनको छुटकारा देने के लिए एक योजना बनाई। ಮೋಶೆಯನ್ನು ಕಳುಹಿಸಿ मूसा को बुलाया, ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ऐगुप्त देश से छुटकारा देकर ಕಾನಾನ್ ದೇಶಕ್ಕೆ ನಡೆಸುವುದಕ್ಕಾಗಿ ಕರ್ತನು ಅವನಿಗೆ ಪ್ರೇರೇಪಣೆ ಮಾಡಿದನು. कानान देश तक चलाने के लिए परमेश्वर मूसा को चलाया है। ಆದ್ರೆ ಮೋಶೆ ಒಮ್ಮೆ ಆತನು ದೇವರ ಸನ್ನಿಧಾನದಲ್ಲಿ ಸೀನಾಯಿ ಬೆಟ್ಟದಲ್ಲಿ, ಅಂದ್ರೆ ಹೋರೆ ಬೆಟ್ಟದಲ್ಲಿ ಅಥವಾ ದೇವರ ಬೆಟ್ಟದಲ್ಲಿ ಆತನು ದೇವರ ಬಳಿಯಲ್ಲಿ 40 ದಿನಗಳ ಕಾಲ ಕಾಯುತ್ತಿರುವಾಗ एक दिन ऐसा हुआ, मूसा ने परमेश्वर के पास 40 दिन तक 40 रात तक उसने समय बिताया। ಆ ಇಸ್ರಾಯೇಲ್ ಜನಾಂಗದವರನ್ನು ನಡೆಸಬೇಕಾದಂತ ರೀತಿಯನ್ನ ದೇವರು ಮೋಶೆಗೆ ಕಲಿಸಿದನು. परमेश्वर ने मूसा को सिखाया कि कैसा उन लोगों को चलाना है। उस समय में उस जंगलों में परमेश्वर का क्या इच्छा है, ये सारी बातें समझने के लिए वो मूसा वहां पर बैठा था। ದೇವರು ಆ ಸಮಯದಲ್ಲಿ ಮೋಶೆಯ ಸಂಗಡ ಸ್ಪಷ್ಟವಾಗಿ ಮಾತಾಡಿದನು. परमेश्वर ने मूसा को स्पष्ट रीति से बात किया। ನಾನು ನನ್ನ ಜನಾಂಗದ ಐಗುಪ್ತ ದೇಶದಿಂದ ಬಿಡಿಸಿ हमारे लोगों को ऐगुप्त देश से छुटकारा देकर ಕಾನಾನ್ ದೇಶಕ್ಕೆ, ಅಂದ್ರೆ ಹಾಲು ಮತ್ತು ಜೇನು ಹರಿಯುವಂತ ದೇಶಕ್ಕೆ ನನ್ನ ಸಂತತಿಯನ್ನು ನಡೆಸುತ್ತೇನೆ ನಾನು ಅಬ್ರಹಾಮನ ಸಂಗಡ ವಾಗ್ದಾನ ಮಾಡಿದ್ದೀನಿ. परमेश्वर ने वाग्दान किया था ऑलरेडी कि मैं, मेरा जो लोग है, हमारे लोगों को दूध और मध रस बहने वाले शहरों में मैं चलाऊंगा। ಅದಕ್ಕನುಸಾರವಾಗಿ इसके द्वारा ನಾನು ಅವರ ಮಧ್ಯದಲ್ಲಿ ವಾಸ ಮಾಡ್ತೀನಿ. मैं उनके बीच में रहूंगा। ಅವರ ಅರಣ್ಯ ಪ್ರದೇಶದಲ್ಲಿ ನನ್ನನ್ನು ಆರಾಧಿಸುವರಾಗಬೇಕಿದೆ. वो जंगलों में मेरी आराधना करेंगे। ಹಾಗಿರುವಾಗ ದೇವರು ಆ ಸಮಯದಲ್ಲಿ ಮೋಶೆಯ ಸಂಗಡ ಮಾತನಾಡಿ उस समय में परमेश्वर मूसा से बात कर ನನಗೋಸ್ಕರವಾಗಿ ನೀವು ಒಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ದೇವರು ಹೇಳಿದನು. परमेश्वर ने कहा मेरे लिए एक तुम मंदिर बांधना। ವಿಮೋಚನ ಕಾಂಡ ಪುಸ್ತಕ हम देखते हैं निर्गम की किताब 25ನೇ ಅಧ್ಯಾಯ 25वीं अध्याय 8ನೇ ವಾಕ್ಯದಲ್ಲಿ ದೇವರು ಮೋಶೆಯ ಸಂಗಡ ಮಾತಾಡಿದಂತ ಮಾತು, परमेश्वर ने मूसा से बात की बातें यहाँ पर देखते हैं। ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು और वो मेरे लिए एक पवित्र स्थान बनाए कि मैं उनके बीच में निवास करूं। ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, यहाँ पर परमेश्वर ಮೋಶೆಯೊಂದಿಗೆ मोशे के साथ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೊಂದು ದೇವಸ್ಥಾನ ಕಟ್ಟಿಸಬೇಕು. कहता है और वे मेरे लिए एक पवित्र स्थान बनाए कि मैं उनके बीच में निवास करूं। ನಾನು ತೋರಿಸುವಂತ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಂತ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. जो कुछ मैं तुझे दिखाता हूँ अर्थात निवास स्थान और उसके सब सामान का नमूना, उसी के अनुसार तुम लोग उसे बनाना। ಪ್ರಪ್ರಥಮ ಬಾರಿಗೆ ದೇವರು ಹೇಳ್ತಾ ಇದ್ದಾನೆ, परमेश्वर पहली बार बताता है ನನಗೋಸ್ಕರವಾಗಿ ಒಂದು ಆಲಯವನ್ನು ನೀನು ಕಟ್ಟಬೇಕಿದೆ. मेरे लिए एक पवित्र स्थान बनाना चाहिए। ಅಲ್ಲಿ ಆಲಯವನ್ನು ಕಟ್ಟಬೇಕಾಗುವಂತ ಮಾದರಿಯನ್ನ ಬ್ಲೂ ಪ್ರಿಂಟ್, ನೀಲಿ ನಕ್ಷೆಯನ್ನು ಆತನು ಕೊಡ್ತಾ ಇದ್ದಾನೆ. यहाँ पर कैसा करना है इसके बारे में एक ब्लूप्रिंट वहां पर देता है। ಸ್ಪಷ್ಟವಾದ ರೀತಿಯಲ್ಲಿ ಅದೇ ಪ್ರಕಾರವಾಗಿ ನೀನು ಕಟ್ಟಬೇಕೆಂಬುದಾಗಿ ದೇವರು ಮೋಶೆಗೆ ಹೇಳಿದನು. परमेश्वर ने मूसा को कहा स्पष्ट रीति से कैसा बांधना है पवित्र स्थान। ಅದೇ ಪ್ರಕಾರವಾಗಿ ಮೋಶೆ ಕಟ್ಟಬೇಕೆಂಬುದಾಗಿ ದೇವರು ಆತನಿಗೆ ಆಜ್ಞೆ ಕೊಟ್ಟನು. इस तरह बांधना है, वो परमेश्वर ने उसको आज्ञा दिया। ಆಮೆನ್, ಹಾಲೆಲೂಯಾ, हालेलुया। ಆ ಒಂದು ಗುಡಾರವು, वो एक पवित्र स्थान, ಆ ದೇವಸ್ಥಾನದಿಂದ ಗುಡಾರದಲ್ಲಿ ಕಟ್ಟಬೇಕಿದೆ ಎಂಬುದಾಗಿ, ಬಟ್ಟೆಯ ಗುಡಾರದಲ್ಲಿ ಕಟ್ಟಬೇಕಿದೆ. वो पवित्र स्थान जो बांधना है वो कपड़ों के बीच में बांधना है। ಹೇಗೆ ಕಟ್ಟಬೇಕೆಂಬುದಾಗಿ ದೇವರು ಸ್ಪಷ್ಟವಾದ ರೀತಿ ಹೇಳಿದನು. कैसा बांधना है परमेश्वर ने स्पष्ट रीति से बताया। ಅಲ್ಲಿ ಪ್ರತ್ಯೇಕವಾದಂತಹ ಸ್ಥಳದಲ್ಲಿ, ಅರಣ್ಯದಲ್ಲಿ, वहां पर जंगलों में एक अलग जगह पर परमेश्वर ने कहा ಸುತ್ತಲೂ ಕೂಡ ಒಂದು ಬಟ್ಟೆಯಿಂದ ಕಟ್ಟಲ್ಪಟ್ಟಂತ ಒಂದು ಕಾಂಪೌಂಡ್ ರೀತಿಯಲ್ಲಿ ಆತನು ಹಾಕಬೇಕೆಂಬುದಾಗಿ ಹೇಳಿದನು. आजू बाजू में कपड़ा लगाकर कपड़ा के लिए कंपाउंड के जैसा बनाने के लिए कहा। ನಂತರವಾಗಿ ಅದಕ್ಕೆ ಒಂದೇ ಒಂದು ಗೇಟ್ ಇರಬೇಕಿದೆ. वहां पर एक ही दरवाजा चाहिए। ಆ ದ್ವಾರದ ಮೂಲಕವಾಗಿ उस द्वार के द्वारा ಇಸ್ರಾಯೇಲ್ ಜನರು ಒಳಗಡೆ ಬರಬೇಕಿದೆ. इस्राएल लोग उसके बीच में अंदर आना चाहिए। ಅದು ಆ ಗೇಟ್ ಇಂದ ಒಳಗಡೆ ಹೋಗುವಾಗ, वो गेट के बाहर अंदर जब आते हैं, ಅಲ್ಲಿ ಅದೊಂದು ಹೊರಾಂಗಣ ಎಂಬುದಾಗಿ ಹೇಳಲ್ಪಡುತ್ತದೆ. वहां पर बाहर का जगह कहा जाता है। ನಂತರವಾಗಿ
ಮುಂದಿನವಾಗಿ ದೇವರಿಂದ ಪರಿಶುದ್ಧ ಸ್ಥಳವನ್ನು ಕಟ್ಟಬೇಕಿದೆ ಎಂಬುದಾಗಿ ಹೇಳಿದನು. बाद में परमेश्वर ने कहा पवित्र स्थान बनाना है। ಆ ಪರಿಶುದ್ಧ ಸ್ಥಳದಲ್ಲಿ ಏನೇನಿರಬೇಕೆಂಬುದಾಗಿ ಸ್ಪಷ್ಟವಾಗಿ ಹೇಳಿದನು. परमेश्वर ने कहा कि वो पवित्र स्थान में क्या क्या रहना चाहिए। ನಂತರವಾಗಿ ಅತಿ ಪವಿತ್ರವಾದಂತಹ ಸ್ಥಾನ ಎಂಬುದಾಗಿ ಮತ್ತೊಂದು ಸ್ಥಳ. उसके बाद अति पवित्र स्थान बनने के लिए परमेश्वर ने एक और जगह वहां पर बताई। ಹಾಗಿರುವಾಗ ದೇವರು ಇಲ್ಲಿ ದೇವಾಲಯದ 3 ಭಾಗವಾಗಿ ಮಾಡಬೇಕಿದೆ. परमेश्वर ने यहाँ पर 3 भाग उस पवित्र स्थान में बनाने के लिए कहा। ಪ್ರಾಕಾರಣ ಅಂದ್ರೆ ಹೊರಾಂಗಣ, बाहर जो आंगन है, ನಂತರವಾಗಿ ಪರಿಶುದ್ಧ ಸ್ಥಳ, वहां बाद में परिशुद्ध स्थान है, ಅತಿ ಪರಿಶುದ್ಧವಾದಂತಹ ಸ್ಥಳ. और अति पवित्र स्थान वहां पर ಆ है। ಅತಿ ಪವಿತ್ರವಾದಂತಹ ಸ್ಥಳದಲ್ಲಿ वहां अति पवित्र स्थान में ದೇವರ ಮಂಜೂಷವನ್ನು ಇಡಬೇಕಿದೆ ಎಂಬುದಾಗಿ परमेश्वर का संदूक वहां पर रखना है। ಆಮೆನ್, ಹಾಲೆಲೂಯಾ. हालेलुया। ಅದೇ ಪ್ರಕಾರವಾಗಿ ಇಸ್ರಾಯೇಲ್ ಜನರು ಮೋಶೆಯೊಂದಿಗೆ ಸೇರಿ ಅವರು ಆ ಗುಡಾರವನ್ನು ಕಟ್ಟಿದರು. उसी तरह मूसा और उसके साथी लोग परमेश्वर ने जैसा कि बताया उसी तरह उन्होंने बांधा। ಇಸ್ರಾಯೇಲ್ ಜನರು ಪ್ರತಿ ಸಬ್ಬತ್ ದಿನದಲ್ಲಿ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. इसराइल लोग हर सब्बात के दिन परमेश्वर की आराधना करते थे। ಅಲ್ಲಿ ತಮ್ಮನ್ನು ಯಜ್ಞ ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಅದೊಂದು ಅಲ್ಲಿ ಆ ಸ್ಥಳದಲ್ಲಿ ಒಂದು ಯಜ್ಞ ಸಮರ್ಪಣಾ ಒಂದು ಸ್ಥಳವಿತ್ತು. वहां पर एक यज्ञ समर्पित करते थे, वहां पर बलि देने वाले एक जगह थी। ಅವರ ದೋಷಗಳಿಗೋಸ್ಕರವಾಗಿ ಅವರು ಬಲಿಗಳನ್ನು ಬಲಿ ಅಥವಾ ಪಶುಗಳನ್ನ ಬಲಿ ಕೊಟ್ಟು ರಕ್ತವನ್ನು ಸುರಿಸ್ತಾ ಇದ್ರು. उनके पापों के लिए, उसके पाप को परिहार करने के लिए बकरी या भेड़ उसके लिए बलि चढ़ाते थे वहां पर। ಆ ರಕ್ತದ ಮೂಲಕವಾಗಿ ಅಲ್ಲಿ ಹೋತವನ್ನು ಅಥವಾ ಹೋರಿಕರ ರಕ್ತವನ್ನು ಸುರಿಸೋದ್ರ ಮೂಲಕವಾಗಿ ತಮ್ಮ ಪಾಪ ಕ್ಷಮಾಪಣೆಗೋಸ್ಕರವಾಗಿ ಇದನ್ನು ನೋಡ್ತಿದ್ರು. वहां पर वो बकरी या भेड़ का खून बहाकर अपना पाप क्षमा होगा, इसलिए वहां पर करते थे वो। ಅಲ್ಲಿ ಪರಿಶುದ್ಧ ಸ್ಥಳವೆಂಬುದಾಗಿತ್ತು. वहां पर एक पवित्र स्थान था। ಆ ಪರಿಶುದ್ಧ ಸ್ಥಳದಲ್ಲಿ वहां पवित्र स्थान में ಯಾಜಕರೆಲ್ಲರೂ ಕೂಡ ಕೂಡಿ ಬರ್ತಾ ಇದ್ರು. सारे याजक लोग वहां पर मिलकर आते थे। ಅಲ್ಲಿ ಒಂದು ಮೇಜ್ ಇಡಲ್ಪಟ್ಟಿದೆ. वहां पर एक रोटी रखा हुआ, रोटी रखने वाला मेज, वहां पर ಮೇಜಿನ ಮೇಲೆ ರೊಟ್ಟಿ ಇಡಲ್ಪಟ್ಟಿದೆ. वहां पर एक स्टैंड था, उसके ऊपर रोटी रखा हुआ था। ದೀಪ ಸ್ತಂಭದ ಬೆಳಕಾಗುವುದಕ್ಕೋಸ್ಕರವಾಗಿ ದೀಪ ಸ್ತಂಭ ಇಡಲ್ಪಟ್ಟಿದೆ. वहां पर उजाला होने के लिए वहां पर दिया लगाया हुआ था। ಧೂಪ ಹಾಕುವುದಕ್ಕೂ ಧೂಪ ಸುಡುವುದಕ್ಕೋಸ್ಕರವಾಗಿ ಧೂಪವು ಕೂಡ ಧೂಪಾರತಿ ಕೂಡ ಅಲ್ಲಿದೆ. धूप जलाने के लिए धूप का सामान भी वहां पर रखा हुआ था। ಈ ವಿಧವಾದ ಅತ್ಯಂತ ಪರಿಶುದ್ಧವಾದ ಸ್ಥಳವಾಗಿದೆ. इस तरह एक पवित्र स्थान वहां पर था। ಸಾಮಾನ್ಯವಾದ ಜನರು ಆ ಅಂಗಳದಲ್ಲಿ ಬರಬೇಕಿತ್ತು. सामान्य लोग वहां पर आ सकते थे। ಯಾಜಕರೆಲ್ಲರೂ ಕೂಡ ಪರಿಶುದ್ಧವಾದಂತಹ ಸ್ಥಳದಲ್ಲಿ ಇರಬೇಕಿತ್ತು. याजक लोग भी सारे पवित्र स्थान में आ सकते थे। ಆದರೆ ಅತಿ ಪವಿತ್ರವಾದಂತಹ ಸ್ಥಳದಲ್ಲಿ मगर जो अति पवित्र स्थान था, ಮಹಾಯಾಜಕರು ಮಾತ್ರ ವರ್ಷಕ್ಕೊಂದಾವರ್ತಿ ಎಲ್ಲಾ ಮನುಷ್ಯರ ಪಾಪಗಳ ಕ್ಷಮಾಪಣೆಗೋಸ್ಕರವಾಗಿ ಹೋತವ ರಕ್ತವನ್ನು ತೆಗೆದುಕೊಂಡು ಆತನು ಆ ಮಂಜೂಷದ ಬಳಿಗೆ ಹೋಗಿ ಆ ರಕ್ತವನ್ನು ಚಿಮುಕಿಸಿ ನಂತರವಾಗಿ ಆತನು ಬರಬೇಕಿತ್ತು. साल में एक ही बार जो महायाजक, सबका मुखिया जो याजक था, उन्होंने साल में एक बार जो भेड़ बकरी का खून लेकर, लहू लेकर अंदर जाकर जो संदूक रखा हुआ अति पवित्र स्थान में, उसके ऊपर चिपड़ कर आना चाहिए था। साल में एक ही बार ऐसा करना चाहिए था। ಈ ರೀತಿಯಾಗಿ ದೇವಾಲಯವನ್ನು ಕಟ್ಟಬೇಕಿದೆ ಎಂಬುದಾಗಿ ಹೇಳಿದರು. परमेश्वर ने इस तरह पवित्र मंदिर बनना है, परमेश्वर ने सारा ब्लूप्रिंट वहां पर दिया था। ಆಮೆನ್, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಇದೇ ವಿಧವಾದ ರೀತಿಯಲ್ಲಿ ಕಟ್ಟಲ್ಪಟ್ಟಿತು. इसी तरह बांधा गया था। ಅನೇಕ ವರ್ಷಗಳ ಕಾಲ ಈ ವಿಧವಾದ ರೀತಿಯಲ್ಲಿ ಮಾಡ್ತಾ ಬಂದರು. बहुत सारा ऐसा करते आए थे वो लोग। ಇಸ್ರಾಯೇಲ್ ಜನರು ಆ ಸಮಯದಲ್ಲಿ ಕರ್ತನು ವಿಶೇಷವಾದ ರೀತಿಯಲ್ಲಿ ಅವರು ನಡೆಸಿಕೊಂಡು ಬಂದನು. परमेश्वर ने इस तरह लोगों को उसके विशेष सहायता से चलाते आया है। ಆದಾಗ್ಯೂ ಕೂಡ ದೇವರ ಕ್ರಮವನ್ನು ಮೀರಿ ಇವರು ನಡೆದರು. मगर फिर भी ये लोग परमेश्वर के बात आज्ञा को सुनकर उसके मार्ग पर नहीं चले, उसके विरुद्ध में चले। ಅವರು ನಾಶ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿದ. परमेश्वर ने सोचा उनको नाश करना चाहिए। ಆದರೆ ದೇವರು ಅಬ್ರಹಾಮನ ಸಂಗಡ ಮಾತಾಡಿದ ವಾಗ್ದಾನ ಜ್ಞಾಪಿಸಿಕೊಂಡು, मगर परमेश्वर ने जो अब्राहम को पहले बात किया था, उसको जब बात समझाया था, वो याद परमेश्वर को फिर से आया। ಅವರಿಗೆ ಕೇಡಿಗೆ ಬದಲಾಗಿ ದೇವರು ಕರುಣೆಯನ್ನು ತೋರಿಸಿದನು. उनको जो तकलीफ देना जो परमेश्वर ने सोचा, उनको नाश करने का जो परमेश्वर ने सोचा था, मगर परमेश्वर उसके ऊपर करुणा आया। ಆಮೆನ್, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಈ ಗುಡಾರ ಕಟ್ಟಲ್ಪಟ್ಟು ಅನೇಕ ವರ್ಷಗಳ ಕಾಲವಾಯಿತು. इस मंदिर को बांधकर बहुत साल हुए थे। ಆನಂತರವಾಗಿ ಅನೇಕ ವರ್ಷಗಳು ಕಳೆಯುತ್ತಿರುವಾಗ बहुत साल होने के बाद ಅಲ್ಲಿ ಅರಸರುಗಳ ಆಳ್ವಿಕೆ ಆರಂಭವಾಯಿತು. वहां पर राजा लोगों का सरकार चलाना चालू हुआ। ಅಲ್ಲಿ ಇಸ್ರಾಯೇಲರ ಮೊದಲನೇ ಅರಸನಾದಂತ ಸೌಲನು ಆ ಒಂದು ಇಸ್ರಾಯೇಲ್ ಜನರು ನಡೆಸಿದನು. इस्राएल का
का पहला राजा जिसका नाम सौल था, उसने उस लोगों को चला रहा था उस समय में। ಆತನು ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡನು. उसने परमेश्वर के वचन के विरुद्ध में चला, ಅದರ ನಿಮಿತ್ತವಾಗಿ ದೇವರು ಆತನ ತಿರಸ್ಕಾರ ಮಾಡಿದನು. इसके लिए परमेश्वर ने उसको तिरस्कार किया। ನಮ್ಮ ಜೀವಿತದಲ್ಲೂ ಕೂಡ हमारे जीवन में भी ನಾವು ದೇವರಿಗೆ ವಿಧೇಯರಾಗಿ ಕಂಡಿಲ್ಲ ಅಂದ್ರೆ, अगर हम परमेश्वर की बातों को सुनकर अगर नहीं चले तो ನಮಗೆ ಬದಲಾಗಿ ಬೇರೊಬ್ಬ ವ್ಯಕ್ತಿನೂ ಆ ಸ್ಥಾನದಲ್ಲಿ ದೇವರು ತೆಗೆದುಕೊಂಡು ಬರ್ತಾನೆ. परमेश्वर ने जहां पर हमें रखा है, अगर हम परमेश्वर की बात सुनकर नहीं इसकी तरह चलते हैं तो परमेश्वर एक और व्यक्ति को वहां पर लेके आता है। ಸೌಲನಿಗೆ ಬದಲಾಗಿ ದೇವರು ದಾವೀದನನ್ನ ಅರಸನಾಗಿ ನೇಮಿಸಿದನು. परमेश्वर ने साउल के बदले में दाऊद को वहां पर राजा बनकर खड़ा किया। ಆಮೆನ್, ಹಾಲೆಲೂಯಾ. हालेलुया। ಈಶೇನ ಮಗನಾಗುತ್ತ ದಾವೀದನು, ईसाई का बेटा दाऊद, ಆತನು ಅಬ್ರಹಾಮನ ಸಂತತಿಯಿಂದ ಬಂದವನಾಗಿದ್ದನು. वो अब्राहम का संतति से आया हुआ व्यक्ति था। ಈ ದಾವೀದನು ಕುರಿಗಳನ್ನು ಮೇಯಿಸುವಂತ ಮನುಷ್ಯನಾಗಿದ್ದನು. इस दाऊद का कहानी यह है कि वो बकरी चराने वाला व्यक्ति था। ಈಶನ ಮನೆಯಲ್ಲಿ ವಿದ್ಯಾವಂತ ಇನ್ನೂ 7 ಮಂದಿ ಮಕ್ಕಳಿದ್ದರು. ईसा के बेटे और पढ़ाई करने वाले में से बहुत और 7 लोग थे। ಅವರು ಯುದ್ಧ ವೀರರಾಗಿದ್ರು. वो युद्ध करने वाले वीर थे, ಆದ್ರೆ ದೇವರು ಅವರೆಲ್ಲರನ್ನು ಕೂಡ ತಿರಸ್ಕರಿಸಿ मगर उन सबको परमेश्वर ने तिरस्कार कर ದಾವೀದನನ್ನೇ ಅರಸನಾಗಿ ದೇವರು ಆಶೀರ್ವದಿಸಿದನು. दाऊद को ही परमेश्वर ने उसको राजा बनाया है। ಆ ಸಮಯ ಕಾಲೇ उस समय में ಇಸ್ರಾಯೇಲ್ ಜನರು ಸೋತವರಾಗಿ ಕಾಣಲ್ಪಟ್ಟರು. उस समय में इस्राएल लोग हारे हुए से लग रहे थे। ಅಮಾಲೇಕ್ಯರು ಫಿಲಿಸ್ಟಿಯರ ನಿಮಿತ್ತವಾಗಿ ಇವರು ಸೋಲನ್ನು ಅನುಭವಿಸಿದರು. वहां पर फिलिस्ती लोग, अमेरिकी के लोग को, बहुत से लोग उनको तकलीफ देते थे, उसके लिए वो हारे के जैसा सोच रहे थे। ಅಮಾಲೇಕ್ಯರು ಬಂದು ಆ ದೇವಾಲಯದಂತ ಅತಿ ಪವಿತ್ರವಾದಂತ ದೇವಾಲಯದಂತ ಆ ದೇವರ ಮಂಜೂಷನ್ನು ಹೊತ್ತುಕೊಂಡು ಹೋದರು. अमले के लोग जो अति पवित्र स्थान में परमेश्वर का जो संदूक था, वाचा का संदूक था, उसको उठाकर लेके गए। ಅವರು ತೆಗೆದುಕೊಂಡು ಹೋಗಿ ತಮ್ಮ ಒಂದು ದೇವಸ್ಥಾನದಲ್ಲಿ ವಿಗ್ರಹಾರಾಧನೆ ಸ್ಥಳದಲ್ಲಿ ಅದನ್ನು ಇಟ್ಟರು. वो अपने देश में लेके जाकर उसके अपने देवस्थान में, अपने मंदिरों में उस पूजा करने के लिए उस वस्तु को रखा। ಯಾಕೆಂದ್ರೆ ಇಸ್ರಾಯೇಲಿಗೆ ಜಯ ಕೊಡಲು ಈ ಒಂದು ಮಂಜೂಷವೇ ಆಗಿದೆ. ಅದರಿಂದ ನಮ್ಮ ದೇವಸ್ಥಾನಕ್ಕೆ ತೆಗೆದುಕೊಂಡು ಇಡುವುದಾದ್ರೆ ನಮಗೆ ಒಳ್ಳೆಯದಾಗುತ್ತೆ ಎಂಬುದಾಗಿ ಯೋಚನೆ ಮಾಡಿ ಅವರು ಶತ್ರುವಶವಾಗಿ ತೆಗೆದುಕೊಂಡು ಹೋದರು. अमेलेक लोगों ने सोचा कि जो परमेश्वर का संदूक था, इसराइल लोगों को अब तक जय देते आया हुआ था, उसी को लेके जाएंगे तो परमेश्वर हमारे साथ रहेगा। ಬಹಳ ಜಾಗರೂಕತೆಯಿಂದ ಈ ಸ್ಥಳದಲ್ಲಿ ಕೇಳಬೇಕಿದೆ. यहाँ पर बहुत जागरूकता से सुनना चाहिए। ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದನ್ನ ಸೈತಾನ ಕದ್ದುಕೊಳ್ಳುವುದಕ್ಕಾಗಿ ಪ್ರಯತ್ನಿಸುವಾತನಾಗಿದ್ದಾನೆ. हमारे जीवन में भी ऐसा ही होता है। शैतान जो है हमारे अंदर जो श्रेष्ठ है उसको निकालने की सोचता ಆ है। ಶ್ರೇಷ್ಠವಾದದ್ದು ಯಾವುದೆಂಬುದಾಗಿ ನಾವು ಈ ಸಮಯದಲ್ಲಿ ತಿಳಿತಾ ಇದ್ದೀವಿ. हम वो श्रेष्ठ क्या है उस बात को आज समय में समझ रहे हैं। ಆಗ ಈ ಇಸ್ರಾಯೇಲ್ ಅರಸನಾದಂತ ದಾವೀದನು ಆ ದೇವರ ಮಂಜೂಷವನ್ನು ತೆಗೆದುಕೊಂಡು ಬರುವುದಕ್ಕೋಸ್ಕರವಾಗಿ ಯುದ್ಧ ಮಾಡಿ ಜಯಿಸಿಕೊಂಡು ಆತನು ದೇವರ ಮಂಜೂಷವನ್ನ ತನ್ನ ಸ್ವಂತ ತಾಯಿನಾಡಿಗೆ ತರುವುದಕ್ಕಾಗಿ ಪ್ರಯಾಸ ಪಟ್ಟನು. उस समय में जिसको राजा दाऊद राजा था, उस दाऊद राजा ने जो अमलेक के लोगों को संदूक को लेके गए थे, उसके लिए प्रयास कर संदूक लाना चाह रहा था। ಆ ದೇವರ ಮಂಜೂಷವನ್ನು ತಿರುಗಿ ಆತನು ತನ್ನ ಸ್ವಂತ ಸ್ಥಳವಾದ ಯೆರೂಸಲೇಮಿಗೆ ತೆಗೆದುಕೊಂಡು ಬಂದನು. वहां पर जो अपना खुद का गांव है यरूशलेम, वहां पर उस राजा ने लेकर परमेश्वर का संदूक लेकर आया। ಈ ರೀತಿಯಾಗಿ ಅನೇಕ ದಿನಗಳ ಕಾಲವಾದ ನಂತರ, ये बहुत दिन होने के बाद इस तरह ಆ ಸಮಯದಲ್ಲಿ उस समय में ದಾವೀದನಿಗೆ ಒಂದು ಆಲೋಚನೆ ಬಂತು. दाऊद को एक विचार आया, सोच आया। ಆ ಸಮಯದಲ್ಲಿ ದೇವರ ಆಲಯದ ಕುರಿತಾಗಿ ಆತನ ಯೋಚನೆ ಬಂತು. उसने सोचा कि परमेश्वर का मंदिर के बारे में उसने सोचा। ಆ ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದು ಬಟ್ಟೆಯಿಂದ ಮಾಡಲ್ಪಡಂತ ಆ ಗುಡಾರದಲ್ಲಿ ಆತನಿಟ್ಟನು. परमेश्वर का मंदिर जो है कपड़े से बना हुआ एक मंदिर में उसने रखा। ಆದರೆ ಆ ಸಮಯದಲ್ಲಿ ಆತನು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. मगर वो राजा के घर में, राजा के समान राजा के घर में जीवन जी रहा है। 2ನೇ ಸಮುವೇಲನು ಬರೆದ ಪುಸ್ತಕ हम देखते हैं दूसरी समूएल की किताब 7ನೇ ಅಧ್ಯಾಯ 7वीं अध्याय 1ನೇ ವಾಕ್ಯದಿಂದ ನಾವು ನೋಡುವಾಗ, जब हम पहले अध्याय से जब पढ़ते हैं, ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತೀರಿ ಹೋಗಿ ಅರಸನು ಅರಮನೆಯಲ್ಲಿ ಸುಖದ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು ಎಂದು ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದನು.
जब राजा अपने भवन में रहता था और यहोवा ने उसको उसके चारों ओर के सब क्षेत्रों से विश्राम दिया था, तब राजा नातान नामक भविष्यवक्ता से कहने लगा, देख मैं तो देवदारू के बने हुए घर में रहता हूँ, परंतु परमेश्वर का संदूक तंबू में रहता है। नातान ने राजा से कहा, जो कुछ तेरे मन में हो उसे कर, क्योंकि यहोवा तेरे संग है। ಆಮೆನ್, ಹಲ್ಲೆಲೂಯಾ. हालेलुया। ಅರಸನಾಗುತ್ತ ದಾವೀದನು ತನ್ನ ಸುತ್ತಲಿದ್ದ ಎಲ್ಲಾ ದೇಶಗಳ ವೈರಿಗಳನ್ನು ಆತನು ಎಲ್ಲವನ್ನು ಕೂಡ ಜಯಿಸಿ, उसके जो राजा था दाऊद राजा सारे उसके वैरी लोगों से विजय पाया था। ದೇವರ ಅನುಗ್ರಹದಿಂದ ಸಮಾಧಾನವಾಗಿರುವಂತಹ ಸಮಯದಲ್ಲಿ परमेश्वर के अनुग्रह से वो समाधान में जीवन बिता रहा था। ಆತನು ಈ ರೀತಿಯಾಗಿ ಯೋಚನೆ ಮಾಡಿದನು, उस समय में उसने सोचा, ನಾನು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, मैं अच्छा घर में रहता हूँ, ಆದರೆ ನಮಗೆ ಜಯವನ್ನು ಕೊಟ್ಟಂತ ದೇವರ ಮಂಜೂಷ ಬಟ್ಟೆಯಿಂದ ಮಾಡಲ್ಪಟ್ಟಂತ ಹಳೇದಾಗಿರುವಂತ ದೇವಾಲಯದಲ್ಲಿದೆ। परमेश्वर का जो संदूक है वो एक तंबू में बना हुआ है। ಆ ಬಟ್ಟೆಯಿಂದ ಮಾಡಲ್ಪಟ್ಟಂತ ಗುಡಾರವು ಹಿಂಚಿ ಹೋಗಿದೆ। उस तंबू जो है फटने के लिए आया है, कमजोर हुआ है। ಅದರಿಂದ ಆತನಿಗೆ ಹೇಗಾದರೂ ಕೂಡ ಕರ್ತನಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ಬಯಸಿದನು। उसकी एक आशा बनी कि कैसा भी कर परमेश्वर के लिए एक मंदिर बनना है। ಆಗ ಆ ದಿವಸಗಳಲ್ಲಿ ಆತನಿಗೆ ಇದ್ದಂತ ಒಬ್ಬ ದೇವರು ನೇಮಿಸಿದ ಪ್ರವಾದಿ ನಾತಾನ್ ಎಂಬ ಪ್ರವಾದಿ ಇದ್ದನು। उस समय में परमेश्वर ने चुना हुआ एक भविष्यवक्ता जिसका नाम नातान था, उसने वहां उस समय में था। ಆ ನಾತಾನ್ ಪ್ರವಾದಿ ಮುಂದೆ ಈ ವಿಷಯವನ್ನು ಆತನು ಹೇಳಿದನು। नातान भविष्यवक्ता को दाऊद ने सारी बातें कहा। ಆದರೆ ಆ ಸಮಯದಲ್ಲಿ उस समय में ದೇವರು ಕೃಪೆಯಿಂದ ಈ ನಾತಾನ್ ಹೇಳಿದನು, ನಿನಗೆ ಮನಸ್ಸಿಗೆ ಬಂದ ಹಾಗೆ ಮಾಡು ಎಂಬುದಾಗಿ। इस नातान ने कहा, तेरे मन में जो आता है परमेश्वर तेरे साथ में है, तू कर, ऐसा कहा। ಆದರೆ ದೇವರು ನಾತಾನ ಮೂಲಕವಾಗಿ ಮಾತಾಡಿದನು। मगर परमेश्वर नातान के द्वारा बात किया। ನನ್ನ ಮಗನಾಗಿರುವಂತ ದಾವೀದನು ಆ ರೀತಿಯಾಗಿ ಆಲೋಚನೆ ಮಾಡಿದ್ದು ಒಳ್ಳೆಯದಲ್ಲ। परमेश्वर ने कहा कि जो मेरा बेटा दाऊद है, जो सोचा, जो मंदिर बांधने के लिए जो सोचा, वो सही नहीं है। ಆತನು ಮನೆ ಕಟ್ಟುವುದಕ್ಕೆ, ನಾನು ದೇವಾಲಯ ಕಟ್ಟುವುದಕ್ಕೆ ಅವಕಾಶ ಕೊಡುವುದಿಲ್ಲ। वो मंदिर बांधने के लिए मैं उनको अनुमति नहीं दूंगा। ಆತನಿಗೆ ಆ ಆಲೋಚನೆ ಬಂದದ್ದು ಒಳ್ಳೆಯದೇ, उसको सोच आया अच्छा है। ಆದರೆ ದೇವರ ಅತಿ ಪವಿತ್ರವಾದಂತ ದೇವರ ಆಲಯವನ್ನು ಆತನ ಕೈಯಿಂದ ಕಟ್ಟಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ। मगर जो अति पवित्र परमेश्वर का मंदिर है वो बांधने के लिए मैं उसे अनुमति नहीं दूंगा। ಅದರಿಂದ ದೇವರು ನಾತಾನನ ಮೂಲಕವಾಗಿ दाऊदನಿಗೆ ಹೇಳಿ ಕಳಿಸಿದನು। इसलिए परमेश्वर ने नातान के द्वारा दाऊद को कहने के लिए कहा। 8ನೇ ವಾಕ್ಯದಲ್ಲಿ ನಾವು ಬರುವಾಗ जब 8वीं आयत हम देखते हैं, ಇದಲ್ಲದೆ ನೀನು ನಿನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, इसलिए अब तू मेरे दास दाऊद से ऐसा कह, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕರನ್ನಾಗಿ ನೇಮಿಸಿದನು। सेनाओं का यहोवा यूं कहता है कि मैंने तो तुझे भेड़शाला से और भेड़ बकरे के पीछे फिरने से इस मानसा से बुला लिया कि तू मेरी प्रजा इस्राएल का प्रधान हो जाए। ದೇವರು ಒಬ್ಬ ಸಾಧಾರಣವಾದ ವ್ಯಕ್ತಿಯನ್ನು ಆತನು ಆರಿಸಿಕೊಂಡನು। परमेश्वर ने एक साधारण सा व्यक्ति को चुन लिया। ಆಗ ದೇವರು ಸ್ಪಷ್ಟವಾಗಿ ಆತನ ಸಂಗಡ ಮಾತಾಡಿ ಹೇಳಿದನು। उस समय में परमेश्वर ने उसको स्पष्ट रीति से बात कर ಕುರಿಗಳ ಹಿಂದೆ ಹೋಗುತ್ತಿದ್ದಂತ ಮನುಷ್ಯನಾಗಿರುವಂತ ದಾವೀದನನ್ನು, बकरे के पीछे जाने वाला व्यक्ति जो दाऊद, ನಾನು ಇಸ್ರಾಯೇಲರ ಅರಸನಾಗಿ ಆತನು ಮಾಡಿದೆನು, मैं इस्राएल का राजा बनकर चुना। ಆದರೆ मगर ಆತನಿಂದ ದೇವಾಲಯವನ್ನು ಕಟ್ಟಿಸುವುದಕ್ಕೆ ನಾನು ಬಯಸುವುದಿಲ್ಲ। उसके द्वारा परमेश्वर का पवित्र मंदिर बांधने के लिए मैंने नहीं चुना, ಯಾಕಂದ್ರೆ ಆತನ ಕೈಗಳು ರಕ್ತಸಿಕ್ತವಾಗಿದೆ। क्योंकि उस राजा का जो हाथ था पूरा खून से भरा हुआ था। ದಾವೀದನ ಅರಸನಾಗಿದ್ದಂತ ಜೀವಮಾನವೆಲ್ಲ ಆತನು ಯುದ್ಧದಲ್ಲೇ ದಿನಗಳನ್ನು ಕಳೆದನು। क्योंकि दाऊद जो था, जब तक राजा था, उसका सारा जीवन युद्ध करते ही जीवन बिताया उसने। ಆಮೆನ್, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, हालेलुया। ಅದರಿಂದ ದೇವರ ಸಮಯದಲ್ಲಿ ಸ್ಪಷ್ಟವಾಗಿ ಆತನ ಸಂಗಡ ಮಾತನಾಡಿ ಹೇಳಿದನು। इसलिए परमेश्वर ने उसके साथ स्पष्ट रूप से बात कर कहा,
ನಿನ್ನ ಮಗನ ಮೂಲಕವಾಗಿ ನಿನ್ನ ಮಗನ ನಾನು ಒಬ್ಬನ ಎಬ್ಬಿಸಿ तो तेरे बेटों में से एक को मैं उठाऊंगा, ಆತನ ಮೂಲಕವಾಗಿ ನನ್ನ ಆಲಯವನ್ನು ನಾನು ಕಟ್ತೀನಿ. मैं उसके द्वारा एक परमेश्वर का मंदिर वहां पर बनाऊंगा. ಆಮೆನ್, ಹಲ್ಲೆಲೂಯಾ. हालेलुया. ಅದು ಆಲೋಚನೆ ಬಂದಿದ್ದು ಒಳ್ಳೇದೇ. जो सोच आया वो अच्छा ही था. ದೇವರ ಮಂಜೂಷ ಬಟ್ಟೆಯಿಂದ ಮಾಡಿ ಹಿಂಜಿ ಹೋಗಿಂತ ಬಟ್ಟೆ ಗುಡಾರದಲ್ಲಿದೆ. परमेश्वर का जो संदूक था वो जो कपड़े से बांधा हुआ तंबू था, वो तंबू में था. ಇಲ್ಲಿ ಮಾಡಿಫೈಡ್ ಒಂದು ಬದಲಾವಣೆ ನಡೀತಾ ಇದೆ. यहाँ पर एक बदलाव हो रहा है. ಈಗ ಸೊಲೊಮೋನ್ ದಾವೀದನ ಮಗನಾದಂತ ಸೊಲೊಮೋನ್ ಅರಸತನಕ್ಕೆ ಬಂದನು. बाद में दाऊद का बेटा जिसका नाम सोलोमन था, उसने राजा बनकर आया. ಸೊಲೊಮೋನ್ ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ ಬಯಸಿದನು. सोलोमन ने सोचा परमेश्वर के लिए मंदिर बनना है. ಯಾಕಂದ್ರೆ ತನ್ನ ತಂದೆಗೆ ಮಾಡಿದಂತ ವಾಗ್ದಾನ ಈತನ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ. क्योंकि इसके परमेश्वर ने इसके पिता को जो बताया था वही बात यहाँ पर दोहरा रहा है. ಅದೇ ಪ್ರಕಾರವಾಗಿ ಸೊಲೊಮೋನನು ಆತನು ಕಟ್ಟಡವನ್ನು ಕಟ್ಟಿದನೆಂಬುದಾಗಿ. वहां पर सोलोमन ने दीवार बांधकर का तैयार बांधने के लिए सोचा. ದಾವೀದನಿಗೆ ಕೊಟ್ಟಂತ ಆ ಮಾದರಿಯ ಪ್ರಕಾರವಾಗಿ ನೀಲಿ ನಕ್ಷೆ ಪ್ರಕಾರವಾಗಿ ಸೊಲೊಮೋನನು ಆತನು ಕಲ್ಲಿನಿಂದ ಕೆತ್ತನೆ ಮಾಡಲ್ಪಟ್ಟಂತ ದೇವರ ಆಲಯವನ್ನ ಹಳೆ ಬಟ್ಟೆ ಗುಡಾರದ ಮಾದರಿಯಲ್ಲಿ ಆತನು ಕಟ್ಟಿದನು. वहां पर जो पुराना कपड़ा से बांधा हुआ तो जो दीवार था, उसी तरह दीवार जो सोलोमन ने बांधा था वो बहुत बड़ा दीवार ऐसा उसने बांध कर खड़ा कर दिया. ಇಲ್ಲಿ ಕೂಡ ಅದೇ ಮೂರು ವಿಧವಾದ ರೀತಿಯಿದೆ. यहाँ पर उसी तरह 3 जगह था. ಅಲ್ಲಿ ಪ್ರಾಕಾರಣ ಅಂಗಳವಿದೆ, वहां पर एक आंगन था. ನಂತರವಾಗಿ ಪರಿಶುದ್ಧ ಸ್ಥಳವನ್ನು ಕಟ್ಟಿಸಿದನೆ. बाद में पवित्र स्थान है. ನಂತರವಾಗಿ ಅತಿ ಪವಿತ್ರವಾದಂತ ಸ್ಥಾನವಿದೆ. बाद में परम पवित्र स्थान है. ಹಳೆ ಮಾದರಿಯಲ್ಲಿ ಆತನು ಕಲ್ಲಿನಿಂದ ಕಟ್ಟಿದನು. पुराने के जैसा ही उसने दीवार जो पत्थर से बांधा हुआ था. ಆಮೆನ್, ಹಲ್ಲೆಲೂಯಾ. हालेलुया. ನಾವು ಸ್ಪಷ್ಟವಾಗಿ ಗಮನಿಸಬೇಕಿದೆ. हम स्पष्ट रीति से समझना चाहिए. ಮೊದಲು ದೇವರು ಬಟ್ಟೆಯಿಂದ ಮಾಡಲ್ಪಟ್ಟ ಗುಡಾರದಲ್ಲಿದ್ದನು. पहला जो परमेश्वर कपड़े से बांधा हुआ तंबू में था. ನಂತರವಾಗಿ ದಾವೀದನ ಮಗನಾದ ಸೊಲೊಮೋನನು ದೇವರ ಆಲಯವನ್ನ ಕಟ್ಟಡದಲ್ಲಿ ಆತನು ಕಲ್ಲಿನಿಂದ ಆತನು ಕಟ್ಟಿದನು. बाद में दाऊद का बेटा सोलोमन जो पत्थर से दीवार बांधकर उसी तरह बनाया है. ಅಲ್ಲಿ ದೇವರು ವಾಸ ಮಾಡಿದನೆಂಬುದಾಗಿ ವಾಕ್ಯ ಹೇಳ್ತದೆ. वहां पर परमेश्वर रहता था, ऐसा परमेश्वर का वचन कहता है. ಇಸ್ರಾಯೇಲ್ ಜನರು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. इस्राएल लोग परमेश्वर की आराधना वहां पर करते थे. ದೇವರಿಗೆ ಯಜ್ಞ ಸಮರ್ಪಣೆ ಮಾಡ್ತಾ ಇದ್ರು. परमेश्वर को यज्ञ समर्पित करते थे. ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಆ ಸ್ಥಳದಲ್ಲಿ ಬರ್ತಾ ಇದ್ರು. अपने पाप को प्रायश्चित करने के लिए उस जगह में आते थे. ಆಮೆನ್, ಹಲ್ಲೆಲೂಯಾ. हालेलुया. ಅಲ್ಲಿ ವಾಕ್ಯ ರೀತಿಯಾಗಿ ಹೇಳ್ತದೆ, वहां पर वचन कहता ಅತಿ है, ಪವಿತ್ರವಾದಂತ ಸ್ಥಳದಲ್ಲಿ ಯಾವುದೇ ಬೆಳಕಿಲ್ಲ, अति पवित्र स्थान में कोई रोशनी नहीं है. ಆದ್ರೆ ಆ ದೇವರ ಮಂಜೂಷದಲ್ಲಿ ಬೆಳಕಾಗಿದೆ. परमेश्वर का जो संदूक, वाचा का संदूक था, वही वहां पर प्रकाश था. ಯಾಕಂದ್ರೆ 1ನೇ ಅರಸುಗಳ ಕಾಲ ಪುಸ್ತಕ 8ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ पहली राज्य की किताब हम देखते हैं 8वें अध्याय में जब देखते हैं, ಅಲ್ಲಿ ದೇವರ ಮಹಿಮೆ ಆ ಅತಿ ಪವಿತ್ರವಾದಂತ ಸ್ಥಳವನ್ನು ತುಂಬಿಕೊಂಡಿತು. परमेश्वर की महिमा जो अति पवित्र स्थान है उसके अंदर बहुत से समाई हुई थी. ಯಾಜಕರು ಕೂಡ ಸ್ಥಳದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗಲಿಲ್ಲ. याजक लोग भी उस जगह में सेवकाई कर नहीं पाए थे. ಅದರಿಂದ ಆ ಸಮಯದಲ್ಲಿ ಆ ಪ್ರಭಾವದ ಪ್ರಕಾಶವು ಭಯಂಕರವಾದ ರೀತಿಯಲ್ಲಿತ್ತು. परमेश्वर का जो रूह था वहां पर बहुत से प्रकाश से भर गया था. ಆಮೆನ್, ಹಲ್ಲೆಲೂಯಾ. हालेलुया. ದಿನಗಳು ಕಳೆದ ನಂತರವಾಗಿ कुछ दिनों के बाद ಸೊಲೊಮೋನನು ಆ ದೇವರಿಗೆ ಅವಿಧೇಯನಾಗಿ ನಡೆದನೆಂಬುದಾಗಿ, सोलोमन ने परमेश्वर के वचन के विरुद्ध में चला. ಅದರ ನಿಮಿತ್ತವಾಗಿ इसलिए ದಾವೀದನಿಂದ ದೇವರು ಉಂಟು ಮಾಡಲ್ಪಟ್ಟಂತ ಸಾಮ್ರಾಜ್ಯ ಸೊಲೊಮೋನನ ನಂತರವಾಗಿ 2 ಭಾಗವಾಯಿತು. जो परमेश्वर ने दाऊद के द्वारा जो साम्राज्य तैयार किया था, सोलोमन के द्वारा उस साम्राज्य को 2 भाग करना पड़ा. ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯ ಎಂಬುದಾಗಿ. उत्तर राज्य और दक्षिण राज्य ऐसा करना पड़ा. ದಕ್ಷಿಣ ರಾಜ್ಯ ಅದು ಯಹೂದರ ಆಳ್ವಿಕೆ ಮಾಡಿದರು. दक्षिण राज्य में यहूदी लोगों के लिए था. ಉತ್ತರ ರಾಜ್ಯವನ್ನ ಇಸ್ರಾಯೇಲರು ಆಳ್ವಿಕೆ ಮಾಡಿದರು. और उत्तर राज्य इस्राएली लोगों के लिए था. ಅಂದ್ರೆ 12 ಕುಲದಲ್ಲಿ 2 ಗೋತ್ರದವರು ಯಹೂದ ಗೋತ್ರದವರು दक्षिण राज्य आಳ್ವಿಕೆ ಮಾಡಿದ್ರು. यहाँ पर 2 भाग हुए थे जिसमें 2 यहूदी लोग और बेन्यामीन यहूदी और बेन्यामीन 2 अलग हो गए और 10 जो थे वो दोनों 10 जो बाजू में अलग हो गए. ಇವರು 2 ಅರಸತನವಾಗಿ ನಡೆಯಿತು. यहाँ 2 ही राजा बने.
ಅವರು ಕೂಡ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿ ನಡೆದರು. वो भी परमेश्वर के दृष्टि में द्रोही बनकर चले. ಆಗ ಬೆಬಿಲೋನ್ ದೇಶದ ಅರಸನಾಗುತ್ತ ನೆಬೂಕದ್ನೆಚ್ಚರ್ ರಾಜನು, उस समय में बेबीलोन का राजा नबूकदनेस्सर, ಆತನು ಈ ಯೆರೂಸಲೇಮಿನಲ್ಲಿ ಕಟ್ಟಲ್ಪಟ್ಟಂತಹ ಆಲಯವನ್ನು ನೆಲಸಮವಾಗಿ ಆತನು ಧ್ವಂಸ ಮಾಡಿದನು. जब यरूशलेम में सोलोमन राजा ने जब मंदिर बनाया था, उस मंदिर को उसने पूरा जमीन के समान कर दिया. ಅನೇಕ ಯಹೂದ್ಯರು ಸೆರೆಯಾಗಿ ಒಯ್ಯಲ್ಪಟ್ಟರು. बहुत से यहूदी लोगों को बंदी बनाकर उसने लेके गया. 70 ವರ್ಷಗಳ ಕಾಲ ಸೆರೆವಾಸವನ್ನು ಕಳೆದರು. 70 साल तक उन लोगों ने बंदी खाने में जीवन जिया. ಆ ಸಮಯದಲ್ಲಿ ದೇವರು ಪ್ರವಾದಿಗಳ ಮೂಲಕವಾಗಿ ಪ್ರವಾದನೆ ಮಾಡಿದನು. उस समय में परमेश्वर ने भविष्यवक्ता के द्वारा लोगों को कहने लगा, ನಾನು ಒಡಂಬಡಿಕೆ ಮಾಡುವಂತ ದಿವಸ ಬರುತ್ತದೆ, मैं करार करने का समय आएगा. ಯೆರೆಮೀಯನ ಪುಸ್ತಕ हम यिर्मयाह की किताब 31ನೇ ಅಧ್ಯಾಯ 31वीं अध्याय 31ನೇ ವಾಕ್ಯ 31 में पढ़ेंगे. हम 31-38 में पढ़ेंगे. ಇಲ್ಲಿ ಪ್ರವಾದಿಯಾಗಿ ಯೆರೆಮೀಯನು ಈ ರೀತಿಯಾಗಿ ಪ್ರವಾದಿಸಿದನು. वहां पर यिर्मयाह इस तरह कहता है, ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೆ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತ ದಿನಗಳು ಬರುವವು. फिर यहोवा की ये भी वाणी है, सुन ऐसा दिन आने वाला है जब मैं इस्राएल और यहूदा के घराने से नई वाचा बांधूंगा. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶಗಳಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದಲ್ಲ. वो उस वाचा के समान न होगी जो मैंने उनके पुरखों से उस समय बांधी थी. ನಾನು ಅವರಿಗೆ ಪತಿಯಾಗಿದ್ರು, ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. जब मैं उनका हाथ पकड़कर उन्हें मिस्र देश से निकाल गया, क्योंकि यद्यपि मैं उनकी पति ही था. 33ನೇ ವಾಕ್ಯ ಹೇಳ್ತದೆ, 33 से 5 कहती है, ಯೆಹೋವನು ಇಂತೆನ್ನುತ್ತಾನೆ, परंतु परमेश्वर कहता है, ಆ ದಿನಗಳು ಬಂದ ಮೇಲೆ परंतु जो वाचा मैं उनको दिनों में बाद इस्राएल के घराने में बांधूंगा, ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆ ಹೀಗಿರುವುದು. ये है, मैं अपनी व्यवस्था उनके मन से समाऊंगा. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು ಎಂಬುದು. मैं अपनी व्यवस्था उनके मन में समाऊंगा और उसे उनके हृदय पर लिखूंगा, और मैं उनका परमेश्वर ठहराऊंगा और वो मेरी प्रजा ठहरेंगे. यहोवा की वाणी है. ಆಮೆನ್, ಹಲ್ಲೆಲೂಯಾ, हालेलुया. ದೇವರು ಪ್ರವಾದಿಯಾಗಿರುವಂತ ಯೆರೆಮೀಯನ ಮುಖಾಂತರವಾಗಿ ಆ ಸಮಯದಲ್ಲಿ ಇಸ್ರಾಯೇಲ್ ಜನರು, ಯಹೂದಿ ಜನರು 70 ವರ್ಷಗಳ ಕಾಲ ಸೆರೆಮನೆಗೆ ಹೋದ್ರು ಕೂಡ ನಂತರವಾಗಿ ದೇವರು ಬಿಡುಗಡೆ ಮಾಡುವಂತ ಕಾರ್ಯ ಸೂಚಿಸ್ತಾ ಇದ್ದಾನೆ. परमेश्वर ने 70-75 साल जो लोग कैदी बनकर लेके गए थे, उनके बारे में सोचकर इस वचन को कहता है. ಆಮೆನ್, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, हालेलुया. ಇಸ್ರಾಯೇಲ್ ಜನರು ಪಾಪ ಮಾಡಿ ದ್ರೋಹಿಗಳಾಗಿದ್ರು ಕೂಡ ದೇವರು ತನ್ನ ಕೃಪೆಯನ್ನು ಆತನು ನೆರವೇರಿಸುವ ಆತನಾಗಿದ್ದಾನೆ. परमेश्वर इसराइल लोग कितना भी पाप किए, कितने भी गलत किए, फिर भी परमेश्वर करुणा करने वाला परमेश्वर है. ಇಲ್ಲಿ ನಾವು ಕಲಿಯಬೇಕಾದಂತ ಒಂದು ಅಂಶ, यहाँ पर हम सीखने की बात यह है, ದೇವರ ಆಲಯ ಮೋಶೆಯ ದಿವಸಗಳಲ್ಲಿ ಬಟ್ಟೆಯಿಂದ ಮಾಡಲ್ಪಟ್ಟ ಗುಡಾರದಲ್ಲಿತ್ತು. परमेश्वर का जो मंदिर था कपड़े से बांधा हुआ तंबू में था. ದಾವೀದನ ಮಗನಾದ ಸೊಲೊಮೋನ ದಿವಸಗಳಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟ ಕಟ್ಟಡದಲ್ಲಿ ದೇವರ ಆಲಯ ಬದಲಾಯಿತು. परमेश्वर दाऊद का बेटा जो सलोमन था, सलोमन के दिनों में पत्थर से बांधा हुआ मंदिर जो था उसमें था परमेश्वर का संदूक. ಇವತ್ತು ನಮ್ಮ ಸುತ್ತಲೂ ಕೂಡ ನಾವು ಗುಡಿ ಗೋಪುರಗಳು ನಾವು ನೋಡುವಾಗ ಅದೇ ಮಾದರಿಯಾಗಿದೆ. आज जहाँ पर हम मंदिर देखते हैं जो पहले से आया हुआ है उसी तरह है. ಹಾಗಿರುವಾಗ ನಾವು ಇನ್ನೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಹಿಂಬಾಲಿಸ್ತಾ ಇದ್ದೀವಿ. आज तक जो हमने देखा है, जब तो कहते हैं वो पुराना नियम जो कहा गया है उसी तरह आज लोग कहते हैं. ಆದ್ರೆ ಪ್ರವಾದಿಯಾದಂತ ಯೆರೆಮೀಯನ ಪ್ರಕಾರವಾಗಿ, मगर जो यिर्मयाह के अनुसार ನಾನು ಅವರ ಹೃದಯದೊಳಗೆ ಇಡ್ತೀನಿ ಎಂಬುದಾಗಿ ಆತನು ಹೇಳಿದನು. परमेश्वर ने कहा कि मैं उनके हृदय में रहता हूँ. ಆ ಒಡಂಬಡಿಕೆ ಶಾಶ್ವತವಾದಂತ ಒಡಂಬಡಿಕೆ. और जो वाचा जो है वो शाश्वत रहने वाली वाचा है. ನಾನು ಅವರಿಗೆ ದೇವರಾಗಿರ್ತೀನಿ, मैं उनको परमेश्वर होऊंगा, ಅವರು ನನಗೆ ಪ್ರಜೆಯಾಗಿರ್ತಾರೆ. वो मेरी प्रजा रहेंगे. ಆಮೆನ್, ಹಲ್ಲೆಲೂಯಾ, आमीन, हालेलुया, ಹಲ್ಲೆಲೂಯಾ. हालेलुया. ಇಸ್ರಾಯೇಲ್ ಜನರು 70 ವರ್ಷಗಳ ಕಾಲವಾದ ನಂತರವಾಗಿ ತಿರುಗಿ ಅವರು ದೇವಾಲಯವನ್ನು ಕಟ್ಟುವುದಕ್ಕಾಗಿ ಕೈ ಹಾಕಿದರು. इस्राएल लोग फिर से परमेश्वर का मंदिर बांधने के लिए सोचा, ಆದರೆ ರೋಮ್ ಸರ್ಕಾರದ ಅಧಿಪತಿ
मगर जो रोम सरकार का जो अधिपति था, ಆತನು ಆ ಒಂದು ನೀರು ಎಂಬ ಚಕ್ರವರ್ತಿಯು ಆ ಒಂದು ದೇವಾಲಯವನ್ನು ಕೆಡವಿ ಹಾಕಿದನು. वो न्यूरो चक्रवर्ती कहने वाला व्यक्ति उसको पूरा फिर से तोड़ दिया। ಈಗಾಗಲೇ ಕ್ರಿಸ್ತನು ಆತನು ಜನಿಸಿದನು ಭೂಮಿಯಲ್ಲಿ. उस समय में परमेश्वर यीशु मसीह ने जन्म लिया। ಯೇಸು ಕ್ರಿಸ್ತನು ಬಂದಂತ ಉದ್ದೇಶ, परमेश्वर यीशु मसीह इस पृथ्वी पर आने का उद्देश्य यही है, ಇದು ಕೂಡ ಕಲ್ಲಿನಿಂದ ಮಾಡಲ್ಪಟ್ಟಂತ ದೇವಾಲಯದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಅಲ್ಲ, जो पत्थर से बांधा हुआ जो मंदिर है उसमें रहने के लिए नहीं, ಬದಲಾಗಿ ಯೇಸು ಕ್ರಿಸ್ತನು ತಾನೇ ಮನುಷ್ಯರ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ಬಂದನು. परमेश्वर यीशु मसीह खुद लोगों के हृदय में रहने के लिए परमेश्वर यीशु मसीह इस पृथ्वी पर आए हैं। ಅಪೊಸ್ತಲನಾದಂತ ಪೌಲನು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. अपोस्तल पौलुस कोरिन्थियों को किताब में लिखता है 3:16 में, 16ನೇ ವಾಕ್ಯ 3:16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 3:16 में इस तरह कहता है, ನಿಮಗೆ ಗೊತ್ತಿಲ್ಲವೋ, क्या तुम्हें पता नहीं, ನೀವು ದೇವರ ಆಲಯವಾಗಿದ್ದೀರೆಂದು, तुम परमेश्वर का मंदिर हो, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ? क्या तुम्हें नहीं जानते कि तुम परमेश्वर का मंदिर हो, ಆಮೆನ್, ಹಲ್ಲೆಲೂಯಾ. और परमेश्वर का आत्मा तुम में वास करता है। ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆಲಯವು ನಿಮ್ಮಲ್ಲಿ ವಾಸ ಮಾಡ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ? क्या तुम नहीं जानते कि तुम परमेश्वर का मंदिर हो और परमेश्वर का आत्मा तुम में वास करता है। ಯಾವನಾದರೂ ದೇವರ ಆಲಯವನ್ನು ಕೆಡಿಸುವುದಾದರೆ, यदि कोई परमेश्वर का मंदिर नष्ट करेगा ದೇವರು ಅವನನ್ನು ಕೆಡಿಸುವನೆಂಬುದಾಗಿ. तो परमेश्वर उसे नष्ट करेगा। ಆಮೆನ್, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಆಗಿರುವಾಗ ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟು ತಿರುಗಿ ಮೂರನೇ ದಿನದಲ್ಲಿ ಆತನು ಜೀವಂತವಾಗಿ ಎದ್ದು ಬಂದನು. इसलिए परमेश्वर यीशु मसीह मारा गया, गाड़ा गया, फिर से तीसरे दिन जीवित ಪರಲೋಕ ರಾಜ್ಯಕ್ಕೆ ತಲುಪಟ್ಟನು. परलोक के राज्य में चला गया। ಆತನು ಪರಿಶುದ್ಧಾತ್ಮನು ಕಳಿಸಿದನು. उसने पवित्र आत्मा को भेजा। ಆ ಪರಿಶುದ್ಧಾತ್ಮನು ಪ್ರತಿ ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತಾ ಪ್ರತಿಯೊಬ್ಬರ ಹೃದಯದಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ. और यीशु मसीह, जो कोई यीशु मसीह को अपने हृदय में ग्रहण करता है कि यीशु मसीह खुदा है, उसके हर एक के हृदय में रहने वाला है। ಹಾಗಿರುವಾಗ ನಾವು ದೇವರ ಆಲಯವಾಗಿದ್ದೀವಿ. हम इसलिए हम परमेश्वर का मंदिर है। ದೇವರ ಆತ್ಮ ನಮ್ಮೊಳಗೆ ವಾಸ ಮಾಡುವ ಆತನಾಗಿದ್ದಾನೆ. परमेश्वर का आत्मा हमारे बीच में रहेगा। ಇನ್ನು ದೇವರು ಕೈಗಳಿಂದ ಕಟ್ಟಲ್ಪಟ್ಟಂತ ಗುಡಿಗಳಲ್ಲಿ ವಾಸಿಸುವನಲ್ಲ. परमेश्वर अब हाथों से बांधा हुआ मंदिरों में रहने वाला नहीं है। ನಮ್ಮ ದೇಹ ಆತನ ಗರ್ಭಗುಡಿಯಾಗಿದೆ. हमारा जो देह है परमेश्वर का रहने वाला वही मंदिर है। ಹಾಗಿರುವಾಗ ದೇವಾಲಯದ ಗರ್ಭಗುಡಿನ ಎಷ್ಟು ಶುಚಿಯಾಗಿ ಇಟ್ಕೊಳ್ತಾರೋ ಅದಕ್ಕಿಂತಲೂ ಕೂಡ ಶ್ರೇಷ್ಠವಾದಂತ ರೀತಿಯಲ್ಲಿ ನಮ್ಮ ಹೃದಯವನ್ನು ಇಟ್ಟುಕೊಳ್ಳುವರಾಗಿರಬೇಕಿದೆ. परम पवित्र स्थान में परम पवित्र स्थान में कितना सफाई का ध्यान, कितना अच्छा ध्यान दिया जाता है, उससे कहीं बढ़कर परमेश्वर हमारे हृदय को शुद्ध रखने के लिए सोचता है। ಅದನ್ನೇ ಅಪೊಸ್ತಲನಾಗಿದ್ದ ಪೌಲ ಹೇಳ್ತಾ ಇದ್ದಾನೆ. यही अपोस्तल पौलुस यहाँ पर कहता है। ಆಗಿರುವಾಗ ನಾವು ಕ್ರಿಸ್ತನ ದೇವರ ಮಂದಿರವಾಗಿದ್ದೇವೆ. इसलिए हम परमेश्वर यीशु मसीह के मंदिर है। आद्रिंद ನನ್ನ ವಾಕ್ಯವನ್ನು ಕೇಳುತ್ತಿದ್ದ ನನ್ನ ಪ್ರಿಯ ಸಹೋದರ ಸಹೋದರಿ, मेरी बात सुनने वाले हर एक मेरे भाई और बहनों को कहना चाहता हूँ, ದೇವರಿನೆಲ್ಲಿ ಕೈಗಳಿಂದ ಕಟ್ಟಲ್ಪಟ್ಟ ಗುಡಿಗಳಲ್ಲಿ ವಾಸಿಸ್ತಾ ಇಲ್ಲ. परमेश्वर हाथ से बांधा हुआ कोई मंदिरों में रहने वाला नहीं है। ಬದಲಾಗಿ ನಿನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ. उसके बदले में तुम्हारे हृदय में और मेरे हृदय में रहने वाला परमेश्वर है। ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರುವಂತ ನಾನು ಮತ್ತು ನೀನು ಆ ದೇವರ ಆಲಯವನ್ನ ಪರಿಶುದ್ಧತೆಯಿಂದ ಕಾಪಾಡಿಕೊಳ್ಳುವರಾಗಿರಬೇಕಿದೆ. यीशु मसीह को स्वीकार कर उसका उद्धार जिसने पाया है वो सारे लोग परमेश्वर यीशु मसीह आने तक उसका राह देखते रहना है। ಹಾಗೆ ನಮಗೆ ಎಲ್ಲವನ್ನೂ ಮಾಡಲಿಕ್ಕೆ ಸ್ವತಂತ್ರ ಇದೆ. हम सब कह सकते हैं, स्वतंत्र है हमें। ಪೌಲ ಹೇಳ್ತಾ ಇದ್ದಾನೆ, पौलुस कहता है ಆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. परमेश्वर का वचन स्पष्ट रीति से समझ लिया है उसने। ಅದರಿಂದ ಎಲ್ಲವನ್ನೂ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ. उसने कहता है सब कर सकता हूँ, ಆದರೆ ಎಲ್ಲವೂ ಒಳ್ಳೆಯದಲ್ಲ. मगर सारी बातें अच्छा नहीं है। ಆಮೆನ್, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಉತ್ತಮವಾದದ್ದು ನಾವು ಮಾಡುವರಾಗಿರಬೇಕಿದೆ. जो अच्छा है परमेश्वर के दृष्टि में वही करना चाहिए। ದೇವರಿಗೆ ಇಷ್ಟವಾದದ್ದನ್ನು ಮಾಡುವರಾಗಿರಬೇಕಿದೆ. हम केवल परमेश्वर की इच्छा के अनुसार ही करना है। ಹಾಗಿರುವಾಗ ನಮ್ಮ ದೇಹ ದೇವರ ಗರ್ಭಗುಡಿಯಾಗಿದೆ. इसलिए हमारा जो शरीर है वो पवित्र शरीर रहना चाहिए। ಅದನ್ನು ಪರಿಶುದ್ಧವಾಗಿ ನಾವು ಕಾಪಾಡಿಕೊಳ್ಳಬೇಕಿದೆ. वो परिशुद्ध कर पवित्र कर रखना चाहिए। ಆಮೆನ್, ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಇನ್ನೂ ಕೂಡ ಪಾಪದಲ್ಲಿ ನಡೆಯುವರಾಗಿ ಅಲ್ಲ, और हमें और पाप में चलने के लिए नहीं, ಇನ್ನೂ ಶಾಪದಲ್ಲಿ ನಡೆಯುವುದಕ್ಕಾಗಿ ಅಲ್ಲ, और साप में चलने
के लिए नहीं। ಇನ್ನು ನಮ್ಮ ದೇಹದಲ್ಲಿ ಬೀಡಿ ಸಿಗರೆಟ್ ಕೆಟ್ಟ ಅನೇಕ ವಿಧವಾದಂತಹ ಕಾರ್ಯಗಳಿಂದ ನಮ್ಮ ಹೃದಯಗಳನ್ನು ಕೆಡಿಸಿಕೊಳ್ಳುವುದಲ್ಲ. फिर भी बीड़ी से शराब सिगरेट इसी तरह हमारा शरीर गलत रास्ते में चलने के लिए हमारा शरीर नहीं है। ಅದರಿಂದ ಸ್ಪಷ್ಟವಾಗಿ ದೇವರ ಕುರಿತಾಗಿ ಆಲೋಚನೆ ಮಾಡು. हम स्पष्ट रूप से परमेश्वर के बारे में सोचना चाहिए। ಕರ್ತನು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಆತನ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ. परमेश्वर यीशु मसीह तुम्हारे लिए मेरे लिए क्रूस पर लहू बहाया है। ಇವತ್ತು ದೇವರ ಆಲಯ ನಾನು ಮತ್ತು ನೀನಾಗಿದೀಯ. आज के दिन में परमेश्वर का मंदिर जो कोई है वो तुम और मैं हूँ। ಅದರಿಂದ ನಮ್ಮ ಜೀವಿತನ ಪರಿಶುದ್ಧವಾಗಿ ನಾವು ಕಾಪಾಡಿಕೊಳ್ಳಬೇಕಿದೆ. इसके लिए हमारा जो जीवन है पवित्र जीवन जीना चाहिए। ಆಮೆನ್, ಹಾಲೆಲೂಯಾ, हालेलुया। ನಮ್ಮ ದೇಹಗಳನ್ನ ಸೂಳೆಯ ಅಂಗಗಳಾಗಿ ಮಾಡಿಕೊಳ್ಳುವರಾಗಿರಬಾರದು. हमारा जो शरीर है वैसे के शरीर नहीं बनाना चाहिए। ಕರ್ತನು ನಮಗೋಸ್ಕರವಾಗಿದ್ದಾನೆ, ನಮ್ಮ ದೇಹ ಕರ್ತನಿಗೋಸ್ಕರವಾಗಿದೆ. परमेश्वर हमारे लिए है और हमारा शरीर परमेश्वर के लिए है। ದೇವರು ಯೇಸು ಕ್ರಿಸ್ತನ ಎಬ್ಬಿಸಿದ ಪ್ರಕಾರವಾಗಿ ಆತನು ತನ್ನ ಪರಿಶುದ್ಧ ಜನರನ್ನು ಕೂಡ ಮರಣದ ನಂತರವಾಗಿ ಅವರನ್ನು ಎಬ್ಬಿಸುವ ಆತನಾಗಿದ್ದಾನೆ. परमेश्वर कहता है कि जैसा कि परमेश्वर यीशु मसीह को उठाया है उसी तरह पवित्र लोगों को भी उठाएगा। ಅದರಿಂದ ನಮ್ಮ ಜೀವಿತಗಳನ್ನು ದೇವರ ಕೈಗಳಲ್ಲಿ ಸಮರ್ಪಣೆ ಮಾಡೋಣ. इसलिए हमारा जो जीवन है परमेश्वर के हाथ में सौंप देंगे। ಒಂದು ವೇಳೆ ನೀವು ಹೊಸದಾಗಿ ಈ ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಿರುವುದಾದರೆ, अगर आप नया हो और परमेश्वर यीशु मसीह का वचन नया से सुनते हो, ನಿನ್ನ ಹೃದಯದಲ್ಲಿ ಈ ಯೇಸುವನ್ನು ಬರಮಾಡಿಕೊಳ್ಳುವುದಾದರೆ, अगर तुम्हारे हृदय में इस यीशु मसीह को अनुमति देते हो तो ನಿನ್ನ ಪಾಪಗಳೆಲ್ಲವನ್ನು ಕೂಡ ದೇವರು ಕ್ಷಮಿಸುವನಾಗಿದ್ದಾನೆ. तुम्हारा जितना भी पाप किया हो परमेश्वर यीशु मसीह तुम्हारे पाप को क्षमा करेगा। ನೀನು ಇವತ್ತಿಂದ ಹೊಸ ಮನುಷ್ಯನಾಗಿ तो ಬದಲಾಗುತ್ತೀಯ. आज से नया व्यक्ति बन पाओगे। ಆದ್ದರಿಂದ ನಮ್ಮ ಹೃದಯ ಕರ್ತನ ಆಲಯವಾಗಿದೆ. इसलिए हमारा जो शरीर है परमेश्वर का मंदिर है। ನಮ್ಮ ದೇಹ ಅನೈತಿಕವಾದ ಸಂಬಂಧ ನಾವು ಕೆಡಿಸಿಕೊಳ್ಳುವರಾಗಿರಬಾರದು. हमारा जो शरीर है अनैतिक संबंध रखकर हमारे शरीर को खराब नहीं करना चाहिए। ಬೇಡವಾದಂತಹ ಕಾರ್ಯಗಳನ್ನು ಸೇವಿಸಿ ನಮ್ಮನ್ನು ನಾಶಪಡಿಸಿಕೊಳ್ಳುವರಾಗಿರಬಾರದು. जिसकी जरूरत नहीं है उसका सेवन कर कर हमारा शरीर को खराब नहीं करना चाहिए। ಕರ್ತನ ಆಲಯ ಪರಿಶುದ್ಧವಾಗಿ ನಾವು ಇಟ್ಟುಕೊಳ್ಳುವರಾಗಬೇಕಿದೆ. परमेश्वर का मंदिर है पवित्र रहना चाहिए। ದೇವರು ನಮ್ಮೆಲ್ಲರನ್ನು ಕೂಡ ಆತನ ಆಶೀರ್ವದಿಸಲಿ. परमेश्वर हम सबको आशीष करे। ಆಮೆನ್. आमीन।